ಆಮೇಲೆ ಶಿವಮೊಗ್ಗದಲ್ಲಿ 2024 ಜನವರಿನಲ್ಲಿ ಎಲ್ಲ ಪದವೀಧರ ನಿರುದ್ಯೋಗಿಗಳಿಗೆ, ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ತಿಂಗಳಿಗೆ 3,000 ರೂಪಾಯಿ, 1,500 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡೋದು. ಬಹುಶಃ ದಾವಣಗೆರೆನಲ್ಲೂ ಕೂಡ ನಿರುದ್ಯೋಗಿ ಯುವಕರು ಪದವೀಧರರಿಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಕೊಟ್ಟಿದ್ದೀವಿ. ಇವೆಲ್ಲ ಅಭಿವೃದ್ಧಿ ಕೆಲಸ ಇಲ್ಲ. ಪ್ರತಿ ವರ್ಷ 53,000 ಕೋಟಿಯಿಂದ 55,000 ಕೋಟಿ ಖರ್ಚಾಗ್ತಾ ಇದೆಯಲ್ಲ, ಇದು ಅಭಿವೃದ್ಧಿ ಅಲ್ವಾ? ಅಭಿವೃದ್ಧಿ ಅಲ್ವಾ? ಪ್ರತಿ ಜಿಲ್ಲೆನಲ್ಲಿ ಇವತ್ತು 1,000 ಕೋಟಿ, 1,500 ಕೋಟಿ, 2,000 ಕೋಟಿ, 2,500 ಕೋಟಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವಲ್ಲ, ಅವು ಅಭಿವೃದ್ಧಿ ಅಲ್ವಾ? ಈ ಬಿಜೆಪಿಯವರಿಗೆ ಅವರ ಅಧಿಕಾರದಲ್ಲಿದ್ದಾಗ ಒಂದು ಮನೆ ಕೊಡ್ಲಿಲ್ಲ, ಲೂಟಿ ಹೊಡ್ಕ ಕೂತಿದ್ರು, ಬರೀ ಲೂಟಿ. ಇವತ್ತು ನಾವು ಬರೀ ದಾವಣಗೆರೆ ಒಂದೇ ಜಿಲ್ಲೆನಲ್ಲಿ ಅದು ಪೌರ ಕಾರ್ಮಿಕರಿಗೆ 1,892 ಮನೆಗಳನ್ನು ಕೊಟ್ಟಿದ್ದೇವೆ. ನಾಚಿಕೆ ಆಗಲ್ಲ ಅವ್ರಿಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವ್ರಿಗೆ? ನೀವ್ ಹೇಳ್ಬೇಕ್ರಿ, ನಾನು ಹೇಳೋದಲ್ಲ. ನಾನು ಹೇಳಿದ್ರೆ ರಾಜಕೀಯ ಮಾಡ್ತಾರೆ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು ರಾಜಕೀಯ ಮಾಡ್ತಾರೆ. ನೀವು ಹೇಳಬೇಕು. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ. ನಾವು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ, ರೈತರಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಶಕ್ತಿ ಬರಬೇಕು. ಆರ್ಥಿಕವಾಗಿ ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಶೈಕ್ಷಣಿಕವಾಗಿ ಶಕ್ತಿ ಬರಬೇಕು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ರಾಜ್ಯದ ಸರ್ವತೋಮುಖವಾದಂತ ಅಭಿವೃದ್ಧಿಯನ್ನು ಮಾಡಬೇಕು. ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಏನಂತ ಹೇಳಿದ್ರು? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲಿವರೆ ಸಾರ್ಥಕ ಆಗಲ್ಲ. ಇದು ನಾನು ಹೇಳಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು. ನಮ್ಮ ಸಂವಿಧಾನವನ್ನ, ಈ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಮಾತು. ಇಲ್ಲಿ ಹೋದರೆ ಪ್ರಜಾಪ್ರಭುತ್ವ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ಯಶಸ್ಸನ್ನ ಕಾಣಬೇಕಾದ್ರೆ, ಅದು ಬೆಳೀಬೇಕಾದ್ರೆ ಜಾತಿ ಹೋಗ್ಬೇಕಾಗ್ತದೆ. ಎಲ್ಲರಿಗೂ ಜಾತ್ಯತೀತ ಸಮಾಜ ನಿರ್ಮಾಣ ಆಗ್ಬೇಕಾಗ್ತದೆ. ಎಲ್ಲರೂ ಕೂಡ ಸರಿ ಸಮಾನಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಬರಬೇಕು. ಸಮ ಸಮಾಜ ನಿರ್ಮಾಣ ಆಗಬೇಕು. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು. ಸಾಮಾಜಿಕ ನ್ಯಾಯ ದೊರಕಬೇಕು. ಇದಾದಾಗ ಮಾತ್ರ ಇವರು ನರೇಂದ್ರ ಮೋದಿಯವರು 11 ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ ಏನ್ ಮಾತೆತ್ತಿದ್ರೆ ನನಗೆ 56 ಇಂಚಿನ ಎದೆ ಇದೆ, 56 ಇಂಚಿನ ಎದೆ ಇದೆ. 56-60 ಇಂಚಿನ ಎದೆ ಇರೋದು ಬಹಳ ಮುಖ್ಯ ಅಲ್ಲ. ಈ ಎದೆಯಲ್ಲಿ ಮನುಷ್ಯತ್ವ ಇರಬೇಕು, ಬಡವರ ಬಗ್ಗೆ ಕರುಣೆ ಇರಬೇಕು. ಆಗ ಮಾತ್ರ 56 ಇಂಚಿನ ಎದೆ ಇದ್ರೆ ಪ್ರಯೋಜನ ಆಗ್ತದೆ. 56 ಇಂಚಿನ ಎದೆ ಇದೆ. ಮಾತೆತ್ತಿದ್ರೆ ಸಬ್ಕ ಸಾಥ್ ಸಬ್ಕ ವಿಕಾಸ್ ಎಲ್ಲಪ್ಪ ಮಾಡಿದ್ರಿ.